ಈ ಭೂಮಿಯ ಮೇಲೆ ದಕ್ಷಿಣ ಧ್ರುವದಲ್ಲಿ ಒಂದು ಅತಿದೊಡ್ಡ ಮತ್ತು ಅತ್ಯಂತ ರಹಸ್ಯಕರವಾದ ಭೂಭಾಗವಿದೆ. ಅದೊಂದು ವಿಶಾಲವಾದ ಗಡ್ಡೆ ಕಟ್ಟಿರುವ ಮಂಜಿನ ಸಾಮ್ರಾಜ್ಯ. ಈ ಪ್ರದೇಶದಲ್ಲಿ 6 ತಿಂಗಳು ಹಗಲಿದ್ರೆ ಇನ್ನೂ 6 ತಿಂಗಳು ರಾತ್ರಿ ಇರುತ್ತೆ. ಈ ಭೂಮಿಯ ಮೇಲೆ ಇನ್ನೂ ಸರಿಯಾಗಿ ತಿಳಿದುಕೊಳ್ಳದ ಮತ್ತು ಅರ್ಥ ಮಾಡಿಕೊಳ್ಳದ ಜಾಗವಿದು. ಅದೇ ಅಂಟಾರ್ಕ್ಟಿಕಾ. ಈ ಅಂಟಾರ್ಕ್ಟಿಕಾ ಖಂಡವನ್ನ ಯಾವಾಗ ಮತ್ತು ಹೇಗೆ ಕಂಡು ಹಿಡಿದ್ರು, ಅಲ್ಲಿಗೆ ಹೋಗೋಕು ಮುಂಚೆ ಅಪೆಂಡಿಕ್ಸ್ ಮತ್ತು ವಿಸ್ಡಮ್ ಟೀತ್ ಅನ್ನ ಯಾಕೆ ತೆಗೆದು ಹಾಕ್ತಾರೆ, ಅಂಟಾರ್ಕ್ಟಿಕಾದಲ್ಲಿ ರಕ್ತದಂತೆ ಕೆಂಪಾಗಿ ಹರಿತಾ ಇರೋದೇನು, ಅಂಟಾರ್ಕ್ಟಿಕಾದಲ್ಲಿರುವ ಹಿಮ ಪೂರ್ತಿಯಾಗಿ ಕರಗಿ ಹೋದ್ರೆ ಏನಾಗುತ್ತೆ, ಬೇಕು ಅಂತಲೇ 7 ತಿಂಗಳ ಗರ್ಭವತಿಯಾಗಿರುವ ಮಹಿಳೆಯನ್ನ ಅಲ್ಲಿಗೆ ಯಾಕೆ ಕಳಿಸ್ತಾರೆ. ಈ ರೀತಿ ಅಂಟಾರ್ಕ್ಟಿಕಾದಲ್ಲಿರುವ ಬಹಳಷ್ಟು ವಿಚಿತ್ರವಾದ ವಿಷಯಗಳನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ನಮ್ಮ ಹತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. 160 ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಮೇಲೆ ಇರುವ ಎಲ್ಲಾ ಖಂಡಗಳು ಸೇರಿ ಒಂದೇ ಜಾಗದಲ್ಲಿದ್ವು. ನಂತರ ಇವು ಟೆಕ್ಟಾನಿಕ್ ಪ್ಲೇಟ್ಸ್ ಕಾರಣದಿಂದ ಬಿರುಕು ಏರ್ಪಟ್ಟು ವಿವಿಧ ಖಂಡಗಳಾಗಿ ಬೇರ್ಪಟ್ಟು ಈಗ ಪ್ರಸ್ತುತ ಇರುವ 7 ಖಂಡಗಳಾಗಿ ಬದಲಾಗಿವೆ. ಸೊ ಆ ಕಾಲದಲ್ಲಿ ಅಂಟಾರ್ಕ್ಟಿಕಾ ಖಂಡವೂ ಕೂಡ ಭೂಮಿಯ ದಕ್ಷಿಣ ಧ್ರುವದಲ್ಲಿ ಅಲ್ಲದೆ ಭೂಮಧ್ಯ ರೇಖೆಗೆ ಹತ್ತಿರವೇ ಇತ್ತು. ಆ ಸಮಯದಲ್ಲಿ ಈಗ ಇರುವಂತೆ ಅಂಟಾರ್ಕ್ಟಿಕಾ ಖಂಡದಲ್ಲೂ ಕೂಡ ಬಹಳಷ್ಟು ಮರಗಿಡಗಳಿದ್ವು ಮತ್ತು ಜೀವಿಗಳು ಕೂಡ ವಾಸವಿದ್ವು. ಆದ್ರೆ ಯಾವಾಗ ಈ ಖಂಡ ಭೂಮಧ್ಯ ರೇಖೆಯಿಂದ ದಕ್ಷಿಣ ಧ್ರುವದ ಕಡೆ ಹೋಗೋಕೆ ಶುರು ಮಾಡುತ್ತೋ ಆಗ ನಿಧಾನವಾಗಿ ಅಂಟಾರ್ಕ್ಟಿಕಾದಲ್ಲಿ ಹಿಮ ಏರ್ಪಡಲು ಶುರುವಾಗುತ್ತೆ. ಈ ರೀತಿ ಆ ಖಂಡ ಪೂರ್ತಿಯಾಗಿ ಮಂಜಿನಿಂದ ಮುಚ್ಚಿಕೊಂಡು ಬಿಡುತ್ತೆ. ಆದ್ರೆ ಈ ಖಂಡ ದಕ್ಷಿಣ ಧ್ರುವದಲ್ಲಿ ಇರೋದ್ರಿಂದ ನಿಜವಾಗ್ಲೂ ಅಂಟಾರ್ಕ್ಟಿಕಾ ಎಂಬ ಒಂದು ಖಂಡ ಇದೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಕೆಲವು 100 ವರ್ಷಗಳ ಹಿಂದೆ ಗ್ರೀಕರು ಸಮುದ್ರದಲ್ಲಿ ಪ್ರಯಾಣಿಸ್ತಾ ಇರುವಾಗ ಅವರಿಗೆ ಭೂಮಿಯ ಉತ್ತರ ಧ್ರುವದಲ್ಲಿ ಆರ್ಕ್ಟೋಸ್ ಎಂಬ ಒಂದು ಭೂಭಾಗ ಕಾಣಿಸಿಕೊಳ್ಳುತ್ತೆ. ಇದನ್ನೇ ನಾವು ಆರ್ಕ್ಟಿಕ್ ಎಂದು ಕರಿತಾ ಇದ್ದೀವಿ. ಆಗ ಅವರು ಉತ್ತರ ಧ್ರುವದಲ್ಲಿ ಇಷ್ಟು ದೊಡ್ಡ ಆರ್ಕ್ಟೋಸ್ ಎಂಬ ಭೂಭಾಗ ಇದೆ ಅಂದ್ರೆ ಖಂಡಿತ ಇದನ್ನ ಬ್ಯಾಲೆನ್ಸ್ ಮಾಡೋಕೆ ದಕ್ಷಿಣ ಧ್ರುವದಲ್ಲೂ ಕೂಡ ಯಾವುದಾದ್ರೂ ಒಂದು ಅತಿ ದೊಡ್ಡ ಭೂಭಾಗ ಇರುತ್ತೆ ಎಂದು ಅಂದಾಜಿಸ್ತಾರೆ. ಸೊ ಆ ಭೂಭಾಗ ಉತ್ತರ ಧ್ರುವದಲ್ಲಿರುವ ಆರ್ಕ್ಟೋಸ್ಗೆ ಎಕ್ಸಾಕ್ಟ್ ಅಪೋಸಿಟ್ ನಲ್ಲಿ ಇರೋದ್ರಿಂದ ಅದನ್ನ ಆಂಟ್ ಆರ್ಕ್ಟೋಸ್ ಎಂದು ಕರೆಯಲು ಶುರು ಮಾಡ್ತಾರೆ. ಅದೇ ಪ್ರಸ್ತುತ ನಾವು ಕರಿತಾ ಇರುವ ಅಂಟಾರ್ಕ್ಟಿಕಾ. ಸೊ ದಕ್ಷಿಣ ಧ್ರುವದಲ್ಲಿ ಖಂಡಿತ ಅಂಟಾರ್ಕ್ಟಿಕಾ ಇರುತ್ತೆ ಎಂದು ಊಹಿಸಿರ್ತಾರೆ. ಆದ್ರೆ ಯಾರು ಕೂಡ ಅದನ್ನ ಅಲ್ಲಿಯವರೆಗೆ ನೋಡಿರಲ್ಲ. ಸೊ ಮೊಟ್ಟ ಮೊದಲ ಬಾರಿ ರಷ್ಯಾ ದೇಶದ ಬೆಲಿಂಗ್ಶೌಸೆನ್ ಎಂಬ ಒಬ್ಬ ಅನ್ವೇಷಕ 1820ರಲ್ಲಿ ಅಂಟಾರ್ಕ್ಟಿಕಾ ಖಂಡವನ್ನ ನೋಡ್ತಾನೆ. ಆಗಲೇ ಈ ಪ್ರಪಂಚಕ್ಕೆ ಭೂಮಿಯ ದಕ್ಷಿಣ ಧ್ರುವದಲ್ಲಿ ಅಂಟಾರ್ಕ್ಟಿಕಾ ಎಂಬ ಖಂಡ ಇದೆ ಎಂದು ಗೊತ್ತಾಗುತ್ತೆ. ಸೊ ಇಲ್ಲಿ ವಿಚಿತ್ರ ಏನು ಅಂದ್ರೆ ನಮ್ಮ ಸೌರ ವ್ಯೂಹದಲ್ಲಿ ಕೆಲವು ಕೋಟ್ಯಾಂತರ ಕಿಲೋಮೀಟರ್ ಗಳಷ್ಟು ದೂರದಲ್ಲಿರುವ ಯುರೇನಸ್ ಗ್ರಹವನ್ನ 1781ರಲ್ಲಿ ಕಂಡು ಹಿಡಿದ್ರೆ ನಮ್ಮ ಭೂಮಿಯ ಮೇಲೆಯೇ ಇರುವ ಅಂಟಾರ್ಕ್ಟಿಕಾ ಖಂಡವನ್ನ ಮಾತ್ರ 1820ರಲ್ಲಿ ಕಂಡು ಹಿಡಿತಾರೆ. ಈ ಭೂಮಿಯ ಮೇಲಿರುವ 7 ಖಂಡಗಳಲ್ಲಿ 5ನೇ ಅತಿ ದೊಡ್ಡ ಖಂಡವೇ ಈ ಅಂಟಾರ್ಕ್ಟಿಕಾ. ಸರಿಸುಮಾರು 1,42,00,000 ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರುವ ಮಂಜಿನ ಪ್ರದೇಶವಿದು. ಪ್ರಪಂಚದಲ್ಲಿರುವ ಫ್ರೆಶ್ ವಾಟರ್ ನಲ್ಲಿ 70% ಫ್ರೆಶ್ ವಾಟರ್ ಅಂಟಾರ್ಕ್ಟಿಕಾದಲ್ಲೇ ಹಿಮದ ರೂಪದಲ್ಲಿದೆ. ಅದೇ ರೀತಿ ಪ್ರಪಂಚದಲ್ಲಿರುವ ಟೋಟಲ್ ಹಿಮದಲ್ಲಿ 90% ಹಿಮ ಅಂಟಾರ್ಕ್ಟಿಕಾದಲ್ಲೇ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಮಂಜಿನ ಪರ್ವತಗಳು ಎಷ್ಟು ಎತ್ತರವಾಗಿರುತ್ತವೆ ಅಂದ್ರೆ ಸರಿಸುಮಾರು 4 ಕಿಲೋಮೀಟರ್ ಗಳಷ್ಟು ಎತ್ತರವನ್ನ ಹೊಂದಿರುತ್ತವೆ. ಅಂದ್ರೆ ನಾರ್ಮಲ್ ಭೂಮಿಯಿಂದ 4 ಕಿಲೋಮೀಟರ್ ಎತ್ತರದವರೆಗೆ ಐಸ್ ಎಂಬುದು ಬೆಟ್ಟದ ರೂಪದಲ್ಲಿ ಫಾರ್ಮ್ ಆಗಿರುತ್ತೆ. ಆದ್ರೆ ಈ ಟೋಟಲ್ ಅಂಟಾರ್ಕ್ಟಿಕಾ ಖಂಡದಲ್ಲಿ 1% ಜಾಗದಲ್ಲಿ ಮಾತ್ರವೇ ಹಿಮ ಎಂಬುದು ಇರಲ್ಲ. ಪ್ರಪಂಚದ ಅತ್ಯಂತ ಒಣ ಪ್ರದೇಶಗಳ ಪಟ್ಟಿಯಲ್ಲಿ ಇದು ಕೂಡ ಒಂದು. ಯಾಕೆಂದ್ರೆ ಇಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ ಕಳೆದ 20 ಲಕ್ಷ ವರ್ಷಗಳಿಂದ ಕನಿಷ್ಠ ಪಕ್ಷ ಒಂದು ಬಾರಿ ಕೂಡ ಹಿಮವಾಗ್ಲಿ ಅಥವಾ ಮಳೆಯಾಗ್ಲಿ ಬಿದ್ದಿಲ್ಲ. ಅಷ್ಟೊಂದು ಡ್ರೈ ಆಗಿರುತ್ತೆ ಈ ಪ್ರದೇಶ. ಅದೇ ರೀತಿ ಇಲ್ಲಿ ಬೀಸುವ ಗಾಳಿ ಗಂಟೆಗೆ 300 ಕಿಲೋಮೀಟರ್ ವೇಗದಿಂದ ಬೀಸುತ್ತವೆ. ಚಳಿಗಾಲದಲ್ಲಾದ್ರೆ ಅಂಟಾರ್ಕ್ಟಿಕಾ ಸುತ್ತಲೂ ಇರುವ ನೀರು ಕೂಡ ಗಡ್ಡೆ ಕಟ್ಟಿ ಅಂಟಾರ್ಕ್ಟಿಕಾ ಖಂಡದ ಸೈಜ್ ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ಈ ಸೈಜ್ ಕಡಿಮೆ ಆಗುತ್ತೆ. ಸೊ ಋತುಗಳು ಚೇಂಜ್ ಆಗೋದ್ರಿಂದ ಅಂಟಾರ್ಕ್ಟಿಕಾ ಖಂಡವೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇದನ್ನೇ ಡೈನಮಿಕ್ ಅಥವಾ ಆಕ್ಟಿವ್ ಕಾಂಟಿನೆಂಟ್ ಎಂದು ಕರೀತಾರೆ. ಈ ಭೂಮಿಯ ಮೇಲೆ ಅತ್ಯಂತ ಕಡಿಮೆ ಟೆಂಪರೇಚರ್ ರೆಕಾರ್ಡ್ ಆಗಿರೋದು ಕೂಡ ಅಂಟಾರ್ಕ್ಟಿಕಾದಲ್ಲೇ. 1983ರಲ್ಲಿ ಅಂಟಾರ್ಕ್ಟಿಕಾದಲ್ಲಿರುವ ರಷ್ಯಾದ ವೋಸ್ಟೋಕ್ ಸ್ಟೇಷನ್ ನಲ್ಲಿ -89.2 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ರೆಕಾರ್ಡ್ ಆಗಿದೆ. ಸೊ 0
ಡಿಗ್ರಿ ಸೆಲ್ಸಿಯಸ್ ಇದ್ರೇನೆ ನೀರು ಐಸ್ ಆಗಿ ಬದಲಾಗಿ ಬಿಡುತ್ತೆ. ಅಂತದ್ದು -89 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಹೇಗಿರುತ್ತೆ ಎಂಬುದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ಅಂಟಾರ್ಟಿಕಾದಲ್ಲಿರುವ ಇನ್ನೊಂದು ವಿಚಿತ್ರ ಏನು ಅಂದ್ರೆ 6 ತಿಂಗಳುಗಳವರೆಗೆ ಹಗಲಿದ್ರೆ ಇನ್ನು 6 ತಿಂಗಳುಗಳು ರಾತ್ರಿ ಇರುತ್ತೆ. ಯಾಕಂದ್ರೆ ಭೂಮಿ ಸ್ವಲ್ಪ ಬಾಗಿರೋದ್ರಿಂದ ಮಾರ್ಚ್ 22ರಿಂದ ಸೆಪ್ಟೆಂಬರ್ 23ರವರೆಗೆ ಆ ಜಾಗದಲ್ಲಿ ಚಳಿಗಾಲ ಆಗಿರುತ್ತೆ. ಈ 6 ತಿಂಗಳುಗಳವರೆಗೆ ಆ ಜಾಗದಲ್ಲಿ ಸೂರ್ಯ ಕಾಣಿಸೋದೇ ಇಲ್ಲ. ಅದೇ ರೀತಿ ಸೆಪ್ಟೆಂಬರ್ 24ರಿಂದ ಮಾರ್ಚ್ 21ರವರೆಗೆ ಬೇಸಿಗೆ ಕಾಲ ಆಗಿರುತ್ತೆ. ಇನ್ನು ಈ ಪ್ರದೇಶದಲ್ಲಿ ವಾಸಿಸುವ ಜೀವರಾಶಿಯ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ಮಂಜಿನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಜೀವಿಸುವ ಪೋಲಾರ್ ಬಿಯರ್ಸ್ ಅಂಟಾರ್ಟಿಕಾದಲ್ಲಿ ಕಾಣಿಸೋದೇ ಇಲ್ಲ. ಅವು ಕೇವಲ ಆರ್ಕ್ಟಿಕ್ ನಲ್ಲಿ ಮಾತ್ರವೇ ಕಂಡು ಬರುತ್ತವೆ. ಈ ಅಂಟಾರ್ಟಿಕಾದಲ್ಲಿ ಹೆಚ್ಚಾಗಿ ಪೆಂಗ್ವಿನ್, ಸೀಲ್ಸ್, ಮರೈನ್ ಬರ್ಡ್ಸ್ ಗಳಂತಹ ಜೀವಿಗಳು ಮಾತ್ರವೇ ವಾಸಿಸುತ್ತವೆ. ಅದೇ ರೀತಿ ಈ ಜಾಗದಲ್ಲಿ ಒಂದು ಚಿಕ್ಕ ಸಸಿಯಾಗ್ಲಿ ಅಥವಾ ಬಳ್ಳಿಯಾಗ್ಲಿ ಕಾಣಿಸಲ್ಲ. ಆದ್ರೆ ಹೂಗಳನ್ನ ಬಿಡುವ 2 ರೀತಿಯ ಹುಲ್ಲುಗಳು ಮಾತ್ರವೇ ಬೆಳೆಯುತ್ತವೆ. ಈ ಪ್ರದೇಶದಲ್ಲಿ ಗಡ್ಡೆ ಕಟ್ಟುವಷ್ಟು ಚಳಿ ಇರುವ ನೀರಿನಲ್ಲೂ ಕೂಡ ಮೀನುಗಳು ವಾಸಿಸುತ್ತವೆ. ಆದ್ರೂ ಕೂಡ ಅವುಗಳ ರಕ್ತ ಗಡ್ಡೆ ಕಟ್ಟಲ್ಲ. ಯಾಕೆಂದ್ರೆ ಅವುಗಳ ರಕ್ತದಲ್ಲಿ ಆಂಟಿ ಫ್ರೀಸ್ ಪ್ರೋಟೀನ್ಸ್ ಇರುತ್ತವೆ. ಇವು ರಕ್ತವನ್ನ ಗಡ್ಡೆ ಕಟ್ಟದ ಹಾಗೆ ಮಾಡುತ್ತವೆ. ಅಷ್ಟೇ ಅಲ್ಲ, ಈ ಜಾಗದಲ್ಲಿ ಒಂದು ಬ್ಲಡ್ ಫಾಲ್ ಕೂಡ ಇದೆ. ಇದರಿಂದ ನೀರು ಯಾವಾಗ್ಲೂ ರಕ್ತದಂತೆ ಕೆಂಪಾದ ಬಣ್ಣದಲ್ಲಿ ಹರಿತಾ ಇರುತ್ತೆ. ಬಹಳಷ್ಟು ವರ್ಷಗಳಿಂದ ಈ ನೀರು ಎಲ್ಲಿಂದ ಬರ್ತಾ ಇದೆ ಎಂದು ಅರ್ಥವಾಗ್ತಾನೆ ಇರಲಿಲ್ಲ. ಈ ರೀತಿ ಇದೊಂದು ಮಿಸ್ಟ್ರಿಯಾಗಿಯೇ ಉಳಿದು ಹೋಗುತ್ತೆ. ಆದ್ರೆ 2017ರಲ್ಲಿ ಶಾಸ್ತ್ರಜ್ಞರು ಈ ಮಂಜಿನ ಕೆಳಗಡೆ ಇರುವ ಒಂದು ಉಪ್ಪು ನೀರಿನ ಸರೋವರದ ತಳಭಾಗದಲ್ಲಿರುವ ಐರನ್ ಆ ನೀರಿನ ಜೊತೆ ಸೇರಿ ಹೊರಗಡೆ ಬರುವಾಗ ಅದು ಗಾಳಿಯಲ್ಲಿರುವ ಆಕ್ಸಿಜನ್ ಜೊತೆ ಆಕ್ಸಿಡೈಸ್ ಆಗೋದ್ರಿಂದ ಆ ನೀರಿಗೆ ಆ ಬಣ್ಣ ಬರ್ತಾ ಇದೆ ಎಂದು ವಿಜ್ಞಾನಿಗಳು ಕಂಡುಹಿಡಿತಾರೆ. ಕೇವಲ ಇದಷ್ಟೇ ಅಲ್ಲ, ಗಡ್ಡೆ ಕಟ್ಟಿಕೊಂಡಿರುವ ಅಂಟಾರ್ಟಿಕಾ ಮಂಜಿನ ಕೆಳಗಡೆ ನೀರಿನಿಂದ ತುಂಬಿರುವ 300ಕ್ಕೂ ಅಧಿಕ ಸರೋವರಗಳಿವೆಯಂತೆ. ಅದೇ ರೀತಿ ಗೋಲ್ಡ್, ಸಿಲ್ವರ್, ಕಾಪರ್, ಮೆಗ್ನೀಷಿಯಂ, ಯುರೇನಿಯಂ, ಪ್ಲಾಟಿನಂ, ಕ್ರೋಮಿಯಂಗಳಂತಹ ಅತ್ಯಂತ ಬೆಲೆ ಬಾಳುವ ಖನಿಜಗಳು ಕೂಡ ಅಂಟಾರ್ಟಿಕಾದಲ್ಲಿವೆ. ಅದಕ್ಕಾಗಿಯೇ ಇವುಗಳ ಮುಖಾಂತರ ಲಾಭವನ್ನ ಪಡೆಯುವ ಸಲುವಾಗಿ ಅಂಟಾರ್ಟಿಕಾ ಖಂಡವನ್ನ ಕಂಡುಕೊಂಡಾಗಿನಿಂದ ಬ್ರಿಟನ್, ಫ್ರಾನ್ಸ್, ನಾರ್ವೆ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಚಿಲಿ, ಅರ್ಜೆಂಟೀನಾಗಳಂತಹ ದೇಶಗಳೆಲ್ಲ ಅಂಟಾರ್ಟಿಕಾ ಖಂಡ ನಮ್ಮ ದೇಶದ್ದೇ ಎಂದು ವಾದಗಳನ್ನ ಮಾಡ್ತಾ ಇವೆ. ಅರ್ಜೆಂಟೀನಾ ದೇಶವಾದ್ರೆ ಒಂದು ಹೆಜ್ಜೆಯನ್ನ ಮುಂದೆ ಹಾಕಿ ಸಿಲ್ವಿಯಾ ಮೊರೆಲ್ಲಾ ಡಿಪಾಲ್ಮಾ ಎಂಬ 7 ತಿಂಗಳು ಗರ್ಭವತಿಯಾಗಿರುವ ಮಹಿಳೆಯನ್ನ ಅಂಟಾರ್ಟಿಕಾಗೆ ಕಳಿಸುತ್ತೆ. ಯಾಕೆಂದ್ರೆ ಆ ಜಾಗದಲ್ಲಿ ಮಗು ಹುಟ್ಟಿದ್ರೆ ಅಂಟಾರ್ಟಿಕಾದಲ್ಲಿ ಹುಟ್ಟಿರುವ ಮೊಟ್ಟ ಮೊದಲ ವ್ಯಕ್ತಿ ತಮ್ಮ ದೇಶದವನೇ ಅಂತ ಹೇಳ್ಕೋಬಹುದು ಎಂಬುದು ಆ ದೇಶದ ಯೋಚನೆ. ಈ ರೀತಿ 1978 ಜನವರಿ 7ರಂದು ಎಮಿಲಿಯೋ ಪಾಲ್ಮಾ ಎಂಬ ಮಗು ಮೊಟ್ಟ ಮೊದಲ ಬಾರಿ ಅಂಟಾರ್ಟಿಕಾದಲ್ಲಿ ಜನಿಸ್ತಾನೆ. ತಮ್ಮ ದೇಶದ ಮೊಟ್ಟ ಮೊದಲ ವ್ಯಕ್ತಿ ಅಂಟಾರ್ಟಿಕಾದಲ್ಲಿ ಹುಟ್ಟಿದಾನೆ ಎಂಬ ಕಾರಣವನ್ನ ಹೇಳಿ ಅಂಟಾರ್ಟಿಕಾ ನಮಗೆ ಸ್ವಂತವಾಗಬೇಕು ಎಂದು ಅರ್ಜೆಂಟೀನಾ ವಾದಿಸುತ್ತೆ. ಆದ್ರೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಇದಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಈ ರೀತಿ ಎಲ್ಲಾ ದೇಶಗಳು ಅಂಟಾರ್ಟಿಕಾ ಖಂಡವನ್ನ ಸ್ವಂತ ಮಾಡ್ಕೋಬೇಕು ಎಂದು ಪ್ರಯತ್ನಿಸೋದ್ರಿಂದ ಇದನ್ನ ನಿಲ್ಲಿಸೋಕೆ 12 ದೇಶಗಳು ಸೇರಿ ಅಂಟಾರ್ಟಿಕ್ ಟ್ರೀಟಿ ಮೇಲೆ ಸೈನ್ ಮಾಡುತ್ತವೆ. ಈ ಟ್ರೀಟಿಯ ಪ್ರಕಾರ ಪ್ರಪಂಚದಲ್ಲಿರುವ ಯಾವ ದೇಶಕ್ಕೂ ಅಂಟಾರ್ಟಿಕಾ ಖಂಡದ ಮೇಲೆ ಹಕ್ಕಿಲ್ಲ ಎಂದು, ಅಲ್ಲಿ ಮಿಲಿಟರಿ ಆಕ್ಟಿವಿಟೀಸ್ ಗಳನ್ನ, ನ್ಯೂಕ್ಲಿಯರ್ ವೆಪನ್ಸ್ ಟೆಸ್ಟಿಂಗ್ ಮಾಡುವುದು ಅಥವಾ ರೇಡಿಯೋ ಆಕ್ಟಿವ್ ವೇಸ್ಟ್ ಅನ್ನ ಡಂಪ್ ಮಾಡುವುದು ಮಾಡಬಾರದು. ಕೇವಲ ಸೈಂಟಿಫಿಕ್ ರಿಸರ್ಚ್ ಗೋಸ್ಕರ ಮಾತ್ರವೇ ಉಪಯೋಗಿಸಬೇಕು ಎಂಬುದು ಆ ಟ್ರೀಟಿಯ ಸಾರಾಂಶ. ಸೊ ಇದರ ಭಾಗವಾಗಿಯೇ ಈಗ ಅಂಟಾರ್ಟಿಕಾದಲ್ಲಿ 30 ಬೇರೆ ಬೇರೆ ದೇಶಗಳಿಗೆ ಸಂಬಂಧಿಸಿದ 80 ರಿಸರ್ಚ್ ಸೆಂಟರ್ ಗಳಿವೆ. ನಮ್ಮ ಭಾರತ ದೇಶದ ದಕ್ಷಿಣ ಗಂಗೋತ್ರಿ, ಮೈತ್ರಿ ಮತ್ತು ಭಾರತಿ ಎಂಬ 3 ರಿಸರ್ಚ್ ಸೆಂಟರ್ ಗಳು ಅಂಟಾರ್ಟಿಕಾದಲ್ಲಿವೆ. ಇಲ್ಲಿ ರಿಸರ್ಚ್ ಮಾಡೋಕೆ ಪ್ರತಿ ವರ್ಷ ಸರಿಸುಮಾರು 4000 ಜನರು ಹೋಗ್ತಾರೆ. ಈ ರೀತಿ ರಿಸರ್ಚ್ ಗೋಸ್ಕರ ಹೋಗುವವರನ್ನ ಬಿಟ್ಟು ಈ ಜಾಗದಲ್ಲಿ ಪರ್ಮನೆಂಟ್ ಆಗಿ ಯಾರು ಕೂಡ ಜೀವಿಸುವುದಿಲ್ಲ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಅಂಟಾರ್ಟಿಕಾಗೆ ಹೋಗೋಕು ಮುಂಚೆ ಜ್ಞಾನದಂತವನ್ನ ಅಂದ್ರೆ ವಿಸ್ಡಮ್ ಟೀತ್ ಅನ್ನ ಮತ್ತು ಅಪೆಂಡಿಕ್ಸ್ ಅನ್ನ ತೆಗೆಸ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ಈ ಜಾಗದಲ್ಲಿ ಜಾಸ್ತಿ ಕಾಲದವರೆಗೆ ವಾಸಿಸುವವರಿಗೆ ಅಪೆಂಡಿಸೈಟಿಸ್ ಡೆವಲಪ್ ಆಗುವ ಅವಕಾಶವಿದೆ. ಅದೇ ರೀತಿ ಜ್ಞಾನದಂತದ ನೋವು ಬರುವ ಅವಕಾಶವಿದೆ. ಸೊ ಯಾವ್ದಾದ್ರು ಪ್ರಾಬ್ಲಮ್ ಬಂದು ಹತ್ತಿರವಿರುವ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಆಸ್ಟ್ರೇಲಿಯಾ ಅಥವಾ ನ್ಯೂಜಿಲೆಂಡ್ ಗೆ ಹೋಗ್ಬೇಕು. ಅವು ಕೂಡ 1000 ಕಿಲೋಮೀಟರ್ಗಳಷ್ಟು ದೂರದಲ್ಲಿವೆ. ಇಲ್ಲಿರುವ ಚಿಕ್ಕ ಹಾಸ್ಪಿಟಲ್ ನಲ್ಲಿ ಜನರಲ್ ಡಾಕ್ಟರ್ ಮಾತ್ರವೇ ಇರ್ತಾರೆ. ಆದ್ರೆ ಅವರಿಗೆ ಸರ್ಜರಿಗಳನ್ನ ಮಾಡೋಕಾಗಲ್ಲ. ಆದ್ರಿಂದ ಮೊದಲೇ ಅವುಗಳನ್ನ ತೆಗೆಸಿಕೊಳ್ತಾರೆ. ಅಂಟಾರ್ಟಿಕಾದಲ್ಲಿ ಜಾಸ್ತಿ ಕಾಲದವರೆಗೆ ಇದ್ದು ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡುವವರು ಮಾತ್ರವೇ ಇವುಗಳನ್ನ ತೆಗೆಸಿಕೊಳ್ಬೇಕು. ಅದು ಬಿಟ್ಟು ಅಲ್ಲಿಗೆ ಹೋಗುವ ಪ್ರತಿಯೊಬ್ಬರು ಕೂಡ ಇವುಗಳನ್ನ ತೆಗೆಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಪ್ರತಿ ವರ್ಷ ಕೆಲವು ಸಾವಿರಾರು ಜನರು ಅಂಟಾರ್ಟಿಕಾಗೆ ಹೋಗ್ತಾ ಇರ್ತಾರೆ. ಅಂತಹ ಟೂರಿಸ್ಟ್ ಗಳು ಇವುಗಳನ್ನ ತೆಗೆಸಿಕೊಳ್ಳುವ ಅವಶ್ಯಕತೆ ಇಲ್ಲ. 1961ರಲ್ಲಿ ಲಿಯೋನೆಡ್ ರೋಗೊಜೋ ಎಂಬ ಒಬ್ಬ ನಾರ್ಮಲ್ ಡಾಕ್ಟರ್
ಅಂಟಾರ್ಕ್ಟಿಕಾದಲ್ಲಿದ್ದಾಗ ಆತನಿಗೆ ಅಪೆಂಡಿಕ್ಸ್ ಪೇನ್ ಬರುತ್ತೆ. ಇದರಿಂದ ಸ್ವತಃ ಆತನೇ ಅನಸ್ತೇಶಿಯಾವನ್ನ ತಗೊಂಡು 2 ಗಂಟೆಗಳವರೆಗೆ ಆಪರೇಷನ್ ಮಾಡಿಕೊಂಡು ಆ ಅಪೆಂಡಿಕ್ಸ್ ಅನ್ನ ತೊಲಗಿಸಿ ರಿಕವರಿ ಕೂಡ ಆಗ್ತಾನೆ. ಇಲ್ಲಿಗೆ ರಿಸರ್ಚ್ಗೋಸ್ಕರ ಹೋಗಿರುವ ಪ್ರಜೆಗಳಿಗೋಸ್ಕರ ಸ್ಕೂಲ್, ಹಾಸ್ಪಿಟಲ್, ಹಾಸ್ಟೆಲ್, ಪೋಸ್ಟ್ ಆಫೀಸ್, ಬಾರ್ ಅಂಡ್ ರೆಸ್ಟೋರೆಂಟ್, ಇಂಟರ್ನೆಟ್ ಎಲ್ಲವೂ ಕೂಡ ಇರುತ್ತವೆ. ಇವುಗಳ ಜೊತೆಗೆ 7 ಚರ್ಚ್ಗಳು ಮತ್ತು ಒಂದು ATM ಕೂಡ ಇದೆ. ಅಂಟಾರ್ಕ್ಟಿಕಾದಲ್ಲಿ ಎಲ್ಲಾ ದೇಶಗಳಿಗೆ ಇರುವ ಹಾಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಝೋನ್ ಎಂಬುದು ಇರಲ್ಲ. ಇರಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿಯ ಗವರ್ಮೆಂಟ್ ಇಲ್ಲ ಅಂಡ್ ಪರ್ಮನೆಂಟ್ ಆಗಿ ವಾಸಿಸುವ ಪ್ರಜೆಗಳು ಕೂಡ ಇಲ್ಲ. ಹಾಗಾದ್ರೆ ಅಲ್ಲಿ ಎಂತಹ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡ್ತಾರೆ ಅಂದ್ರೆ ಆ ಪ್ರದೇಶದಲ್ಲಿ ಭೂಮಿಯ ಒಳಗಡೆ ಡ್ರಿಲ್ ಮಾಡಿ ಆ ಐಸ್ ಅನ್ನ ಹೊರಗಡೆ ತೆಗೆದು ಅದರಲ್ಲಿರುವ ಲೇಯರ್ಸ್ ಆಧಾರದ ಮೇಲೆ ಆ ಭಾಗ ಯಾವ ಕಾಲದ್ದು, ಆ ಕಾಲದಲ್ಲಿ ಎಂತಹ ಪರಿಸ್ಥಿತಿಗಳು ಇದ್ವೋ, ಲೈಕ್ ಅಗ್ನಿಪರ್ವತಗಳ ಸ್ಫೋಟಗಳು, ಎಂತಹ ಜೀವಿಗಳು ವಾಸಿಸ್ತಾ ಇದ್ವೋ ಎಂಬ ರಿಸರ್ಚ್ ಗಳನ್ನ ಮಾಡ್ತಾರೆ. ಈ ರೀತಿ ಭೂಮಿಯ ಒಳಗಡೆ ಎಷ್ಟು ಆಳವಾಗಿ ಡ್ರಿಲ್ ಮಾಡಿದ್ರೆ ಕಾಲದಲ್ಲಿ ಅಷ್ಟೊಂದು ಹಿಂದೆ ಹೋದ ಹಾಗೆ. ಅಂಟಾರ್ಕ್ಟಿಕಾ ಸರ್ಫೇಸ್ ಪೂರ್ತಿಯಾಗಿ ಬಿಳಿ ಬಣ್ಣದಲ್ಲಿ ಇರೋದ್ರಿಂದ ಸೂರ್ಯನಿಂದ ಬರುವ ಬೆಳಕು ಮತ್ತೆ ರಿಫ್ಲೆಕ್ಟ್ ಆಗಿ ಹಿಂದೆ ಹೋಗುತ್ತೆ. ಇದರಿಂದ ಭೂಮಿ ಸ್ವಲ್ಪ ತಣ್ಣಗಾಗುತ್ತೆ. ಅದೇ ರೀತಿ ಅಂಟಾರ್ಕ್ಟಿಕಾದಿಂದ ಬರುವ ತಂಪಾದ ಗಾಳಿ ಕೂಡ ನಮ್ಮ ಭೂಮಿಯ ಮೇಲಿರುವ ಟೋಟಲ್ ಕ್ಲೈಮೇಟ್ ಅನ್ನ ತಣ್ಣಗಾಗಿಸುತ್ತೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಈ ಅಂಟಾರ್ಕ್ಟಿಕಾ ನಮ್ಮ ಭೂಮಿಯನ್ನ ಪ್ರೊಟೆಕ್ಟ್ ಮಾಡುವ ಒಂದು ವೈಟ್ ಶೀಲ್ಡ್. ಅದಕ್ಕಾಗಿಯೇ ಇದನ್ನ ಅರ್ತ್ ಫ್ರೀಜರ್ ಎಂದು ಕೂಡ ಕರೀತಾರೆ. ಆದ್ರೆ ಪ್ರಸ್ತುತ ನಾವು ಅದನ್ನ ಕಳೆದುಕೊಳ್ತಾ ಇದ್ದೀವಿ. ಮನುಷ್ಯ ಮಾಡ್ತಾ ಇರುವ ಕೆಲಸಗಳಿಂದ ತುಂಬಾ ಸ್ವಚ್ಛವಾಗಿ ಸುಂದರವಾಗಿರುವ ಅಂಟಾರ್ಕ್ಟಿಕಾ ಖಂಡ ಈಗ ನಾಶವಾಗ್ತಾ ಇದೆ. ನಾವು ಜಾಸ್ತಿ ಮೊತ್ತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾತಾವರಣದಲ್ಲಿ ರಿಲೀಸ್ ಮಾಡೋದ್ರಿಂದ ಆ ಕಾರ್ಬನ್ ಡೈಆಕ್ಸೈಡ್ ಸೂರ್ಯನಿಂದ ಬರುವ ಕಿರಣಗಳು ಹೊರಗಡೆ ಹೋಗದ ಹಾಗೆ ಮಾಡುತ್ತವೆ. ಇದರಿಂದ ಕ್ಲೈಮೇಟ್ ತುಂಬಾ ಬಿಸಿಯಾಗಿ ಬದಲಾಗುತ್ತೆ. ಬಿಸಿ ವಾತಾವರಣದ ಕಾರಣದಿಂದ ಅಂಟಾರ್ಕ್ಟಿಕಾದಲ್ಲಿರುವ ಹಿಮ ತುಂಬಾ ವೇಗವಾಗಿ ಕರಗಿ ಹೋಗ್ತಾ ಇದೆ. ಎಷ್ಟು ಅಂದ್ರೆ ಕೇವಲ ಕಳೆದ 25 ವರ್ಷಗಳಲ್ಲಿ 3 ಟ್ರಿಲಿಯನ್ ಟನ್ನುಗಳಷ್ಟು ಐಸ್ ಕರಗಿ ಹೋಗಿದೆ. ಪ್ರತಿ ವರ್ಷ 241 ಬಿಲಿಯನ್ ಟನ್ನುಗಳಷ್ಟು ಮಂಜು ಕರಗ್ತಾ ಇದೆ. ಅಂದ್ರೆ 24,000 ಕೋಟಿ ಟನ್ನುಗಳಷ್ಟು ಮಂಜು ಕೇವಲ ಒಂದೇ ವರ್ಷದಲ್ಲಿ ಕರಗಿ ಹೋಗ್ತಾ ಇದೆ. ಇನ್ನು ಕ್ಲಿಯರ್ ಆಗಿ ಅರ್ಥವಾಗಬೇಕು ಅಂದ್ರೆ ಪ್ರತಿ ಸೆಕೆಂಡ್ಗೆ 3 ಒಲಿಂಪಿಕ್ ಸೈಜ್ ಸ್ವಿಮ್ಮಿಂಗ್ ಪೂಲ್ಸ್ ಗಳಿಗೆ ಸಮಾನವಾದ ಮಂಜು ಕರಗಿ ಹೋಗ್ತಾ ಇದೆ. ಅದು ಕೂಡ ಜಸ್ಟ್ ಒಂದೇ ಒಂದು ಸೆಕೆಂಡ್ ನಲ್ಲಿ. ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಅಂಟಾರ್ಕ್ಟಿಕಾ ಎಷ್ಟೊಂದು ಎಫೆಕ್ಟ್ ಆಗ್ತಾ ಇದೆ ಅಂತ. ಒಂದು ವೇಳೆ ಅಂಟಾರ್ಕ್ಟಿಕಾದಲ್ಲಿರುವ ಹಿಮವೆಲ್ಲ ಕರಗಿ ಹೋದ್ರೆ ಸಮುದ್ರದಲ್ಲಿ ಈಗ ಇರುವ ನೀರಿನ ಲೆವೆಲ್ಸ್ 200 ಅಡಿಗಳಷ್ಟು ಎತ್ತರಕ್ಕೆ ಹೆಚ್ಚಾಗುತ್ತೆ. ಒಂದು ವೇಳೆ ಈ ರೀತಿ ನಡೆದ್ರೆ ಈ ಭೂಮಿಯ ಮೇಲಿರುವ ಬಹಳಷ್ಟು ದೇಶಗಳು, ನಗರಗಳು ಸಮುದ್ರದಲ್ಲಿ ಮುಳುಗಿ ಹೋಗಿ ಬಿಡುತ್ತವೆ. ಒಂದು ಸ್ಟಡಿ ಪ್ರಕಾರ 2100ರ ಹೊತ್ತಿಗೆ ಸೀ ಲೆವೆಲ್ 1 ಮೀಟರ್ ನಷ್ಟು ಎತ್ತರ ಹೆಚ್ಚಾಗಬಹುದು ಎಂದು, 2500ರ ಹೊತ್ತಿಗೆ 15 ಮೀಟರ್ಗಳಷ್ಟು ಎತ್ತರಕ್ಕೆ ಹೆಚ್ಚಾಗುತ್ತೆ ಎಂದು ಆ ಸ್ಟಡಿಯಲ್ಲಿ ತಿಳಿದು ಬಂದಿದೆ. ಇದಕ್ಕೆ ಸಾಕ್ಷಿ ಏನು ಅಂದ್ರೆ 2000 ವರ್ಷದಲ್ಲಿ ಅಂಟಾರ್ಕ್ಟಿಕಾದಿಂದ ಒಂದು ಮಂಜಿನ ತುಂಡು ಬೇರೆ ಆಗುತ್ತೆ. ಈ ಐಸ್ಬರ್ಗ್ ಅನ್ನ B-15 ಎಂದು ಕರೀತಾರೆ. ಇದು 295 ಕಿಲೋಮೀಟರ್ ಉದ್ದ ಮತ್ತು 37 ಕಿಲೋಮೀಟರ್ ಅಗಲವನ್ನ ಹೊಂದಿರುವ ಪ್ರಪಂಚದಲ್ಲೇ ಇಲ್ಲಿಯವರೆಗೆ ನಾವು ಕಂಡುಕೊಂಡಿರುವ ಅತಿ ದೊಡ್ಡ ಐಸ್ಬರ್ಗ್ ಇದು. ಅಂದ್ರೆ ಸರಿಸುಮಾರು ಜಮೈಕಾ ದೇಶಕ್ಕಿಂತ ದೊಡ್ಡದು. ನಂತರ ಇದು ನಿಧಾನವಾಗಿ ಅಟ್ಲಾಂಟಿಕ್ ಮಹಾಸಮುದ್ರದಲ್ಲಿ ಕರಗಿ ಹೋಗುತ್ತೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ನಮ್ಮ ಭೂಮಿಯ ಭವಿಷ್ಯ ಅಂಟಾರ್ಕ್ಟಿಕಾ ಖಂಡದ ಮೇಲೆ ಆಧಾರವಾಗಿದ್ರೆ ಆ ಅಂಟಾರ್ಕ್ಟಿಕಾ ಖಂಡದ ಭವಿಷ್ಯ ಮಾತ್ರ ನಮ್ಮ ಭೂಮಿಯ ಮೇಲೆ ಆಧಾರವಾಗಿದೆ. ಸೊ ನಮ್ಮ ಭೂಮಿಯ ಮೇಲೆ ನಮ್ಮ ಜೊತೆಗೆ ಇನ್ನೂ 87 ಲಕ್ಷ ವಿವಿಧ ರೀತಿಯ ಜೀವರಾಶಿಗಳು ಜೀವಿಸ್ತಾ ಇವೆ. ಆ ಎಲ್ಲಾ ಜೀವಿಗಳಿಗೂ ಕೂಡ ನಮಗಿರುವ ಹಾಗೆ ಈ ಭೂಮಿಯ ಮೇಲೆ ಸಮಾನವಾದ ಹಕ್ಕುಗಳಿರುತ್ತವೆ. ಆದ್ರೆ ಮನುಷ್ಯ ಮಾತ್ರ ಈ ಭೂಮಿಯ ಮೇಲಿರುವ ಸಂಪನ್ಮೂಲಗಳು ಮತ್ತು ಪ್ರಕೃತಿ ಎಲ್ಲವೂ ಕೂಡ ಕೇವಲ ತನಗೋಸ್ಕರ ಮಾತ್ರವೇ ಇದೆ ಎಂಬಂತೆ ಇಷ್ಟ ಬಂದಂತೆ ನಾಶ ಮಾಡ್ತಾ ಅಭಿವೃದ್ಧಿಯ ಹೆಸರಲ್ಲಿ ತನ್ನ ಹಳ್ಳವನ್ನ ತಾನೇ ಆಗಿದುಕೊಳ್ತಿದ್ದಾನೆ. ಹಾಗಾದ್ರೆ ಇದರ ಬಗ್ಗೆ ನಿಮಗೆ ಅನಿಸ್ತಾ ಇದೆ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ಫ್ರೆಂಡ್ಸ್, ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಬಹಳಷ್ಟು ಜನರಿಗೆ ಯೂಟ್ಯೂಬ್ ನಲ್ಲಿ ನೋಟಿಫಿಕೇಶನ್ ಬರ್ತಾ ಇಲ್ಲ. ಸೊ ವಿಡಿಯೋವನ್ನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಪಡೆಯೋಕೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಟೆಲಿಗ್ರಾಮ್ ನಲ್ಲಿ ವಿಸ್ಮಯವಾಣಿ ಪೇಜ್ ಗಳನ್ನ ಫಾಲೋ ಆಗಿ. ಅವುಗಳ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಂಡ್ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ. ಜೈ ಹಿಂದ್.